ಸ್ವಾಗತ ಸುಸ್ವಾಗತ. ನನ್ನ ಹೊಸಬ್ರಾಗಿ ಎಲ್ಲರಿಗೂ ನಮಸ್ತೆ. ಏನಪ್ಪ ಅಂದ್ರೆ ಈಗ ಏನು ಮಾಡತ್ತೇನಂದ್ರೆ ಇಲ್ಲಿ ನನ್ನ ಪಾರ್ಸಲ್ ಬಂದಿತ್ತು. ಒಂದು ಪಾರ್ಸಲ್ ಬಾಕ್ಸ್ ಮಾಡೋ ಬರೀ ಪಾರ್ಸಲ್ ಬಂದಿದೆ. ಪಾರ್ಸಲ್ ಈಗ ಕೈಲಿ ತೆಗಿಯಕ್ಕೆ ಬರೋದು. ಇದು ಕೈಲೇ ತೆಗೆಯೋದಕ್ಕೆ ಬರುವತ್ತು. ಅಂಟಿಸಾರ ಭಾಳ ಅಂಟಿಸಾರ ಇದು. ನಾವು ಅಂಟಿಸಿದ ಭಾಳ ಐತಿ ನೋಡ್ರಿ. ಪಾರ್ಸಲ್ ಬಂದೈತಿ. ಹಿಂಗ ತೆಗಿಬೇಕು. ಒಂದು ಎರಡು ಮೂರು ಏನಪ್ಪ ಅಂದ್ರೆ ನೈಟ್ ಪ್ಯಾಂಟ್. ಇವು ಈ ಥರ ಇದೆ ನೈಟ್ ಪ್ಯಾಂಟು. ಪೂಮಾ ಇದೊಂದು ಮತ್ತು ಇದೊಂದು 3 ಟೈಪ್ ಇದೆ. 3 ಅದ ನೋಡ್ರಿ ನೈಟ್ ಪ್ಯಾಂಟ್. ನಾನು ಅನ್ಕೊಂಡಿದ್ದ ಬೇರೆ, ಬಂದಿದ್ದ ಬೇರೆ. ತ್ರೀ ನೈಟ್ ಪ್ಯಾಂಟ್ಸ್ ಇದೆ. ಮೂರು ನೈಟ್ ಪ್ಯಾಂಟ್ ಅದಾವ ನೋಡ್ರಿ. ಇವು 3 ನೈಟ್ ಪ್ಯಾಂಟ್ಗಳು. ಏನು ಮಾಡ್ತಾರೆ ಬಾಕ್ಸಿಂಗ್ ಅಂತ ಆಯ್ತು. ಕುಲತ್ತ ನೋಡ್ರಿ. ನೈಟ್ ಇಲ್ಲಿ ನೋಡ್ರಿ. ಇಲ್ಲಿ ಅಣ್ಣನ ಕಡೆ ವಡಾಪಾವ್ ದಿನ ಒಂದ ನೋಡ್ರಿ. ಇಲ್ಲಿ ಅಂಕಲ್ ವಡಾಪಾವ್ ತಿಂದವ್ರೆ. ಅಂಕಲ್ಗೆ ವಡಾಪಾವ್ ಹೆಂಗೆ ಅನಿಸುತ್ತೆ? ಇಲ್ಲ ಸೊ ಸೂಪರ್ ಐ ಲೈಕ್ ಯು ಹಳ್ಯಾಳ ಬ್ರ್ಯಾಂಡ. ಏನು ಮಸಾಲೆಯಲ್ಲಿ ಸೂಪರ್ ಹಾಕ್ತಾ ಇದ್ದಾರೆ. ನಾವು ಎವ್ರಿ ಡೇ ಒಂದು 3-4 ಜನ ಕರ್ಕೊಂಡ್ಬಂದು ನಾವು ವಡಾಪಾವ್ ತಿಂತೀವಿ. ನಮಗೆ ಚೆನ್ನಾಗಿದೆ. ನೀವು ಬನ್ನಿ, ನೀವು ನಿಮ್ಮ ಫ್ರೆಂಡ್ಸ್ಗಳು ಹೇಳಿ ಅಂತೇಳಿ ವಿನಂತಿ ಇದೆ. ಅಣ್ಣ ಏನೇನು ಮಾಡ್ತೀರಿ ಇಲ್ಲ? ವಡಾಪಾವ್ ಬಂದು ಹೆಚ್ಚಿಗೆ ಹಾಕೊಂಡ ಆಲೂ ಮತ್ತು ಇಷ್ಟಲ್ಲ ಅಣ್ಣ ಇಲ್ಲೊಂದು ಬಾಜುಗೊಂದು ಎಗ್ರೆಸ್ ಅಂಗಡಿ ತೆಗೋಣ. ಇದು ಆಸ್ಕಲೆ ಅಣ್ಣನ ಕಡೆ ಬರಲಿಲ್ಲ ಅಂದ್ರೆ ದಿವಸ ಕಂಪ್ಲೀಟ್ ಆಗೋಳು ನೋಡ್ರಿ. ಇಲ್ಲಿ ದಿನ ವಡಾಪಾವ್ ತಿನ್ನಲಿಲ್ಲ ಅಂದ್ರೆ ಎಲ್ಲರೂ ವಡಾಪಾವ್ ತಿನ್ನಕ್ಕೆ ಬರೀಲಿ. ಅನ್ನ ವಡಾಪಾವ್ ಮಾಡ್ತಾನೆ ಚಲೋ ತಮಗೆ. ಆಗ ನನಗೆ ಗಿರ್ನಿ ಅಂದ್ರೆ ಆಗ್ಬಾರ್ದು ಮಾರ. ಗಿರ್ನಿ ಹೋಗ್ಯಾರ. ಏನು ಮಾಡ್ತಾರೆ ಅಲ್ಲಿ ಧೂಳಿಗೆ, ಆ ಹಿಟ್ಟಿನ ಗಾಳಿಗೆ ಕೆಮ್ಮು ನೆಗಡಿ ಬರ್ತೈತಿ. ನೋಡ್ರಿ ಮಾತಾಡೋಕ್ಕಾಗತ್ತೆ ಮಾರ. ಕೆಮ್ಮ ನೆಗಡಿ ಬರೀ ಹೋಗಿ ಬಂದಿದ್ದಕ್ಕಾಗತ್ತೆ ನೋಡ್ರಿ. ಹೆಂಗೆ ಆಕತ್ತೆ ನೋಡ್ರಿ. ಅದಕ್ಕೆ ಏನೋ ಅಂತಾರೆ ನಿಂದ ಹೆಸರು ಗೊತ್ತಾಗತ್ತೆ. ಎದಕ್ಕೆ ಆಕತ್ತೆ ಅಂದರೆ ಈಗ ಎದಕ್ಕೂ ಆಕತ್ತೆ. ಹಂಗೈತಿ ವೆದರ್. ತಂಪು ಗಾಳಿ. ಸ್ವೆಟ್ರ್ ಗಿಟ್ರ್ ಹಾಕೊಂಡೇನಿ. ಹೆಂಗೆ ನಿಮ್ಮ ಕಡೆನೂ ತಂಪದು ಇರ್ಬೋದು ಅನ್ಸತ್ತೆ. ಎಲ್ಲ ಕಾವಳು ಮಕ್ಕೊಂಡ್ರೆ ಎಲ್ಲ ಕಾವಳು ಆರಾಮ್ ಮಕ್ಕೊಂಡ್ಬಿಡ್ಬೇಕು ಅನಿಸ್ತೈತೆ. ಹೌದಲ್ರಿ? ಮಸ್ತ್ ಮಕ್ಕೊಂದು ಆರಾಮ ನೋಡಿರ್ಲಿ. ಹಂಗೆ ಥಂಡಿ ಸ್ವೆಟ್ರ್ ಗಿಟ್ರ್ ಹಾಕೊಂಡೇನಿ. ಸ್ವೆಟ್ರ್ ಹಾಕೊಂಡು ನಾನು ರಜನಿಕಾಂತ್ ಪುಷ್ಪ ತಲೈವ ಹಂಗೆ ಕೂದಲು ಒಂದು ಬರಲಿ ಅಂತ ಮಾರ. ಕೂದಲೇ ಇಲ್ಲ ಕಡೆ ಒಂದು ಅದ ಒಂಥರ ಆಗತ್ತೆ ತಲೆ ಕೂದಲೆಲ್ಲ ಹೆಂಗ ನೋಡ್ರಿ. ಮೊನ್ನೆ 18 ನಿಮಿಷ ಒಂದು ಮಾತಾ ಕಟ್ಟಿದ್ನೆ ಮಾರೇ. ಮಾತು ಏನು ನನಗೂ ಗೊತ್ತಾಗಂಗೆ ಅಂದ್ರಿ. ವಿಡಿಯೋ ಎಡಿಟ್ ಮಾಡೋ ನೋಡ್ತಾನೆ 18 ನಿಮಿಷ ಮಾಡ್ತೀನಿ ಮಾತಾಡಿ ನೀಲಿ ಕುಂತ ಅಂತೇಳಿ 18 ನಿಮಿಷ ಗಂಟೆ ಮಾತಾಡ್ತಾನೆ ಅಂದ್ರೆ ನಂಗೆ ಇದ್ದಂಗೆ ಆದ್ಮೇಲೆ ಟೈಮ್ನು ಈಗ ಕಡಿಮೆ ಆಗೈತೆ ಅಂತ ಮಾಡ್ರಿ. 18 ನಿಮಿಷಕ್ಕೆ ಟೈಮ್ 18 ನಿಮಿಷ ಗಂಟೆ ಮಾತಾಡ್ಯಾನ ಕುಂತ. ಆಫ್ ಎವ್ರಿ ಮಿಡಲ್ ಕ್ಲಾಸ್ ಬಾಯ್ಸ್ ಮಾತುಕತೆಗಳು ಏನಂತಾರೆ ಹೇಳ್ರಿ. ನನಗೆ ಕಂಟೆಂಟ್ಗಳನ್ನ ನೋಡ್ರಿ. ಇಲ್ಲಿ ಕಂಟೆಂಟ್ಗಳು ಯಾವ ಟೈಪ್ ಮಾಡೋದು, ಕಂಟೆಂಟ್ಗಳು ಹೆಂಗೆ ಬರೋದು ನೋಡ್ರಿ. ಇಲ್ಲ ಬರೀ ನಾನು ಒಬ್ಬನ ತೋರಿಸ್ತಾನೆ. ನನ್ನೊಬ್ಬನ ಯಾಕೋ ಗೊತ್ತಿಲ್ಲ. ನಾನು ಬರೀ ನಾನು ಒಬ್ಬನ ತೋರಿಸೋದಾಗೈತೆ. ನಾ ಏನು ಮಾಡ್ತಾರೆ ಬರೀ ನಾನು ಒಬ್ಬನ ತೋರ್ಸತ್ತೀನಿ. ನಾನು ಮಾತಾಡತ್ತೀನಿ. ಬರೀ ಟೆರೆಸ್ ತೋರ್ಸೋದನ್ನು ಜಾಸ್ತಿ. ಏನು ಮಾಡ್ತಾರೆ ಈ ದೋಸ್ತು ಇಲ್ಲೇ ಅದಕ್ಕೆ ಹಿಂಗೆ ಆಕೈತಿ. ಯಾರು ಐತಿ ನಾವು ಅಡ್ಡಾಡಕ್ಕೆ ಹೋಗ್ತಿತ್ತು ಅಂದ್ರೆ ಹಿಂಗೆ ಆಕೈತಿ ಹಿಂಗೆ ಅಂತೆಲ್ಲ ಹೇಳ್ತೀನಿ.
ಇದೇನಿಲ್ಲ ನನ್ನ ತೋರ್ಸತ್ತೀನಿ, ನನ್ನ ಇದು ಮಾಡತ್ತೀನಿ. ಏನಿಲ್ಲ ಜಾಸ್ತಿ ವ್ಯೂಸು ಬರೋಲ್ಲ ನನಗೆ. ಏನು ಮಾಡ್ತಾರೆ ಹೇಳಿ, ವ್ಯೂಸು ಏನಿಲ್ಲ, ಏನೇನು ನೆಟ್ಟಾಗಿಲ್ಲ 10 15 20 ನಮ್ಮ ಮನೆಯವ್ರು ಅಷ್ಟು ನೋಡ್ತಿರ್ಬೋದು ಅನ್ಸತ್ತೆ. ಮತ್ತು ವ್ಯೂಸ್ಗಳೇ ಇಲ್ಲ, ಜಾಸ್ತಿ ವ್ಯೂಸ್ಗಳೇ ಇಲ್ಲ ಅನ್ಸತ್ತೆ. ಏನು ನೋಡ್ರಿ, ಏನು ಮಾಡೋದು, ವ್ಯೂಸ್ ಇಲ್ಲಿ ಹೆಂಗೆ ಒಮ್ಮೆ ಜೀವಿತ ಬೆಳಿತಾರಂತಾರೆ. ಆದರೆ ಸುಳ್ಳು ಮಾರೇ ಮಸ್ತ್. ಏನು ನಾನಂತೇನು ಅಂದಂತೆ ಇದು ಬಿಡೋದು, ನಾನು ಡೈಲಿ ಅಪ್ಲೋಡ್ ಮಾಡ್ತೇನೆ ವಿಡಿಯೋ, ಡೈಲಿ ಬೆಳಿಗ್ಗೆ. ಅದು ರೀ ಹಂಗಂದ್ರೆ ಡೈಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ಹೆಂಗೆ ಗೊತ್ತಾ, ಅರ್ಧ ತಾಸಲ್ಲ 40-45 ನಿಮಿಷ 1 ತಾಸಲ್ಲೇ ಅಪ್ಲೋಡ್ ಮಾಡೋಕೆ ಹಿಡಿತೈತೆ ನಂದು ವಿಡಿಯೋಗಳು ಮಾರ್ಯ. ಅಪ್ಲೋಡ್ ಎದ್ದು ಕೂಡ ನಾನು ಯೂಟ್ಯೂಬ್ ಹಚ್ತೀನಿ, ಎಡಿಟ್ ಮಾಡಿರ್ತೇನೆ ರಾತ್ರಿ ಎಲ್ಲ. ಎಡಿಟ್ ಮಾಡಿದ್ದ ಕಟ್ ಮಾಡಿ ಜೋಡಿಸಿ ಎಡಿಟ್ ಮಾಡ್ಬೇಕಲ್ಲ. ನಾ ಏನು ಎಡಿಟ್ ಮಾಡೋದು ಮಾಡಬೇಡ್ರಿ, ಕಟ್ ಮಾಡಿ ಜೋಡಿಸಿ ಎಡಿಟ್ ಮಾಡ್ಬೇಕಲ್ಲ. ಅದನ್ನು ಏನು ಮಾಡ್ತೀನಿ, ಬೆಳಿಗ್ಗೆ ಎದ್ದೆತ್ಕೊಳ್ಳೆ ಯೂಟ್ಯೂಬ್ದು ಅಪ್ಲೋಡ್ ಮಾಡ್ತೇನೆ. ಅದಷ್ಟು ಹಿಡಿತೈತಿ. ನಾ ಎಲ್ಲ ಬೆಳಿಗ್ಗೆ ಎತ್ಕೊಳ್ಳೆ ಬ್ರಷ್ ಗೀಶ್ ಮಾಡಿ ಹಿಂಗೆ ಬರ್ತರಾಗ ಚಾಗಿ ಕುಡಿತು ಮುಗಿಸೋದ್ರಾಗ 1 hour ಆಕೈತಿ. 1 ತಾಸಲ್ಲಿ ಅಪ್ಲೋಡ್ ಆಗೋದ್ರಾಗ ಇನ್ನೂ 99% ಹಾಕಿರ್ತೈತೆ ಅದು ಅಪ್ಲೋಡ್. ಅದ್ರ ಸಂಬಂಧ ಲೇಟ್ ಆಗತ್ತೈತೆ ನಂದು ಅಪ್ಲೋಡ್ ಹಾಕೋದು. ಇದು VI ಸಿಮ್ ತೊಂದೇನಿ 4G ಪ್ಲಸ್, ದೊಡ್ಡ ಬ್ಯಾಸ್ರ ಆತ್ರಿ. ಎಷ್ಟು ತಾನೆ ಹಿಡಿಯಾಕತ್ರಿ, ಭಾಳ ತಾನೆ ಹಿಡಿಯಾಕತ್ಬಿಟ್ಟೈತಿದ. ಸಾಕಾಗೈತೆ ನನಗೆ. ಅಪ್ಲೋಡ್ ಮಾಡೋದು ಅಂದ್ರೆ ದೊಡ್ಡ ಆಗ್ಬಿಟ್ಟೈತೆ. ನೆಟ್ಟದ ಮ್ಯಾಲೆ ಅಪ್ಲೋಡ್ ಮಾಡೋದು ಭಾಳ ತಾನೆ ಹಿಡಿಯಾಕತ್ಬಿಟ್ಟೈತಿದ. ನೀನು ಡೈಲಿ 1 ತಾಸಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತೈತೆ. 1 ತಾಸು ಯಾರು ಮಾಡ್ತಿದ್ದಾರೆ 1 ತಾಸಲ್ಲಿ? ಹಾಂ, 5G ಇತ್ತಂದ್ರೆ ಇದೆ. 4G ಪ್ಲಸ್ ಬರೀ ಬರ್ತದೆ ಸಿಗ್ನಲ್. ಇದು 5G ಬರೋದೇ ಇಲ್ಲ. ಏನು ಮಾಡ್ತಾರೆ 4G ಪ್ಲಸ್ ಒಟ್ಟು ಮತ್ತೇನು ಬರೋದಿಲ್ಲ, 5G ಬರೋದಿಲ್ಲ. ಏನು ಮಾತಾಡೋಕೆ 1 ಗಂಟೆ ಕೆರ್ಸಂಗೆ ಆಗ್ತೈತಿ. ಬರೀ ಇಲ್ಲಿ ಕತ್ಲೆ ಐತೆ ನೋಡ್ರಿ, ಕತ್ಲು. ಇದು ಟ್ರೀ ಅಲ್ಲಿದು ತೆಂಗಿನ ಮರ ಕನ್ನಡದಲ್ಲಿ ಕೊಕೊನಟ್ ಟ್ರೀ. ಕೊಕೊನಟ್ ಅಂದರೆ ತಂಪು ನೀರು. ಅದು ಕುಡಿದ್ರೆ ಏನೋ ಒಂಥರ ಶಿವಶಿರ ಒಂಥರ ಟೇಸ್ಟ್. ಅದು ಹೆಂಗಂದ್ರೆ ಗಿಡಗಳು ಒಂಥರ ಏನು ಮಾತಾಡಬೇಡಿ, ಇಲ್ಲ ಹಂಗೆ ಮಾತಾಡಬೋಡ್ಲ ಅಂದ್ರೆ. ಇವತ್ತು ಪಿಕ್ಚರ್ ನೋಡಿ ಡೂಡ್ ಅಂತ ಚಲೋ ಐತೆ ನೋಡ್ರಿ. ಪಿಕ್ಚರ್ ಮಸ್ತ್ ಇತ್ತು. ಬೆಳಗಿಂತ ಕಾಲೇ ಪಿಕ್ಚರ್ ಮುಂದೆ ಮಸ್ತ್ ಇತ್ತು. ಅದು ಕಾಯಕತ್ತು ನಾವು 15 ಇಲ್ಲ 1 ತಿಂಗಳು ಆತ ಪಿಕ್ಚರ್ ಕಾಯಕತ್ತ. ಅದು ಅದೆಲ್ಲ ಹಿಂದಿ ಆಡಿಯೋದಾಗ ಬರೀ ಕ್ಯಾಮ್ರಾ ರೆಕಾರ್ಡ್ ಆಗಿದ್ದು ಬರತ್ತೈತ್ರಿ, HD ಬರತ್ತಿರ್ಲಿಲ್ಲ. ಅದು ಹಿಂಗೆ ಬರುತ್ತರಾಗಂದ್ರೆ 1 ತಿಂಗಳು ಆಯ್ತು. ಕಾಂತಾರ 1ನೇ ದಿವ್ಸ ಬಂದುಬಿಟ್ರಿ ನಾನು ತಪ್ಪು. ಅದು ಮತ್ತು ವಿಡಿಯೋ ಮಾಡಿದ್ದು ನೋಡಿ ಶಾನ್ಯಾನ, ಈಗಿನ ಥಿಯೇಟರ್ಗೆ ಹೋಗ್ಲಿಲ್ಲದಕ್ಕೆ. ಕಾಂತಾರ ಮಸ್ತ್ ಪಿಕ್ಚರ್, ಕನ್ನಡದ ಬ್ಲಾಕ್ ಬಸ್ಟರ್ ಇಟ್ರಿ ಅದು. ಕಾಂತಾರ ಬೆಂಕಿದೆ ಪಿಕ್ಚರ್. ಏನು ಕೇಳ್ತೀರಿ ನಾವು ಎಲ್ಲ ಅಡ್ಡಾಡಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಅಡ್ಡಾಡಕ್ಕೂ ಮನಸ್ಸು ಬರತ್ರಿ. ಎಲ್ಲ ನೀವು ಗರಗದಾಗ ಎಲ್ಲ ಐತಿ ಪ್ಲೇಸ್ ಅಡ್ಡಾಡುವಂಥದ್ದು, ಅದು ಗೊತ್ತಾವತ್ತು ನನಗೆ. ಎಲ್ಲ ಅಡ್ಡಾಡೋಣ ಆತ ನೋಡ್ರಿ. ಎಲ್ಲ ಅಡ್ಡಾಡೋದು ಕಾಮೆಂಟ್ ಹಾಕ್ರಿ ಗರಗದಾಗ. ಅವನು ತೋರ್ಸಂಗೆ ಗರಗದಾಗ ಏನು ಪ್ಲೇಸ್ಗಳು ತೋರ್ಸೇನೆ, ಅಡ್ಡಾಡುವಂಥ ಪ್ಲೇಸ್ಗಳು ಕಾಮೆಂಟ್ ಹಾಕ್ರಿ. ನನಗೂ ಗೊತ್ತಿಲ್ಲ ಲೊಕೇಶನ್ ಯಾವಂತ. ಅಡ್ಡಾಡ್ರಿ. ಅದಕ್ಕೂ ಬಜೆಟ್ ಬೇಕು, ಬಜೆಟ್ ಇಲ್ಲ ನನ್ನ ಕಡೆ. ಬಜೆಟ್ ಮಂಡಳಿ ಆಗಲಿ ದೂರ ಪುಣಕ್ಕೆ ಹಂಗಾರ ಒಟ್ಟು ಅಡ್ಡಾಡೋಂಗೆ ತೋರಿಸ್ತಾನೆ ನೋಡ್ರಿ. ಹೆಂಗೈತಿ ಮಸ್ತ್ ಐತ್ಲಾ. ರಾತ್ರಿ ನೋಡ್ರಿ, ರಾತ್ರಿ ಒಂಥರ ಕುಂದ್ರಾಕ ಒಬ್ಬ ಮಾತಾಡ್ಕೊತ ಕುಂದ್ರಾಕ ಮಸ್ತ್ ಅನಿಸ್ತೈತೆ ರೀ. ಏನೋ ಒಂಥರ ಖುಷಿ ಅದು ಒಂಥರ ಮನುಷ್ಯನ ಜೀವನದಲ್ಲಿ. ರಾತ್ರಿ ಇರ್ತಾರ ಒಬ್ಬ. ನೀ ಯಾವಾಗ ಒಬ್ಬ ಇರ್ತಿಲ್ಲ ರೀ, ಒಬ್ಬ ಯಾವಾಗ ಇರ್ತೀವಲ್ಲ ಅವಾಗ ಅನ್ನೋದು ಹೆಂಗೆ ಇರ್ತದೆ ಗೊತ್ತು. ಒಬ್ಬ ಯಾವಾಗ ಇರ್ತೀವಿ ಅವಾಗ ಖುಷಿ ಇರ್ತವೆ. ಬೇರೆದು ದೋಸ್ತರು ಇರ್ತಾವೆ ಅವಾಗ ಖುಷಿ, ಫ್ಯಾಮಿಲಿ ಖುಷಿ ಇರ್ತವೆ ಬಿಡ. ಒಬ್ಬನ ಜೋಡಿ ಇದ್ದಷ್ಟು ಒಬ್ಬ ನಾನು ನನ್ನ ಬೆಸ್ಟ್ ಫ್ರೆಂಡ್ ರೀ. ಮತ್ತು ಯಾರೋ ಅವ್ರು ಬೆಸ್ಟ್ ಫ್ರೆಂಡ್ಸ್ ಹೆಚ್ಚಿನ ಮಟ್ಟಿಗೆ ಅವರು ಹಿಂದಿನ ಅಂತಿರ್ತಾರೆ. ಅವಂಗೇನು ಗೊತ್ತಾ, ದೋಸ್ತ ಕುಚ್ಚುಕು ಆವಿ ಆಟ್ಕೊಂತ ಏನು ಅಂತಿರ್ತಾರೆ ಅವ್ನು ಗೊತ್ತಾ. ನಾನಾ ಬೆಸ್ಟ್ ಫ್ರೆಂಡ್. ಯಾಕಂದ್ರೆ ನನಗೆ ಗೊತ್ತು ನಾ ಹೆಂಗದೇನಂತ, ನನಗೆ ಗೊತ್ತು ನಾ ಏನೇನು ಮಾಡತ್ತೀನಂತ. ಎಲ್ಲ ನಾವು ಸುಳ್ಳು ಹೇಳ್ಬೋದು ಒಂದೊಂದು ಟೈಮ್. ನಾ ಇದು ಮಾಡತ್ತೇನಪ್ಪ ಅಂತ ಸುಳ್ಳು ಹೇಳ್ಬೋದು. ಆದ್ರೆ ನನಗೆ ಗೊತ್ತಿಲ್ಲ ನಾ ಏನು ಮಾಡತ್ತೇನಂತ. ಹಂಗೆ ನಾವೇ ಬೆಸ್ಟ್ ಫ್ರೆಂಡ್ಸ್ ಮನುಷ್ಯ ನೋಡ್ರಿ. ವಿಡಿಯೋದಾಗ ಬರೀ ನಾನು ಮಾತಾಡೋದು ತೋರಿಸ್ತೀನಿ ಬೆಳಗ್ಗೆಂತ. ಹೌದು ನೋಡ್ರಿ, ಬೆಳಗ್ಗೆಂತ ನಾನು ಮಾತಾಡೋದು ತೋರಿಸೋದಾಗೈತಿ. ಒಂದು ಹಾಡಾಡ್ತೇನೆ ನೋಡ್ರಿ. ಯಾವ ಹಾಡಾಡಲಿ? तू इश्क है तो मैं बाहों में हूँ तो फनाहों में हूँ, काजल भी हूँ तो निगाहों में हूँ, तू है तो मैं हूँ हक में वाली हूँ, तू भी तो मैं हूँ सीना से लिख लूँ, तू है तो
ಇದು ಹಿಂದಿ ಹಾಡಾತು, ಕನ್ನಡ ಹಾಡಾಡು. ಪ್ರೀತಿಯ ಊರ ನಾಯಕಿಯ ಮುದ್ದಿನ ತೀರ ಮನ್ಮತಿಯ ನನ್ನ ಉಸಿರಿನಡಿ ನಿನ್ನ ಬಿಗಿದಿಡುವೆ, ಆ ಉಸಿರೊಳಗೆ ನಿನ್ನ ಹೆಸರಿಡುವೆ. ಇದೊಂದು ಹಾಡು ಇಷ್ಟ. ಮತ್ತೆ ಯಾವ ಹಾಡು ಬರ್ತಾವು? ನಾನು ಸೌಂಡ್ ಸರಿಗಿಲ್ಲ ಅಂದ್ರೂ ಹಾಡಾಡ್ತೇನಿಲ್ಲ. ನಾ ಹೆಂಗದ, ನಾ ಬಾತ್ರೂಮ್ ಸಿಂಗರ್ ರೀ. ನನಗೆ ಭಾಳ ಹಾಡಾಡೋ ಹುಚ್ಚು ಭಾಳ ಐತಿ. ನಾ ಏನಾರ ತಪ್ಪು ನಂದು ಏನೋ ಮಸ್ತ್ ಸೌಂಡ್ ಅಂತ ಮಸ್ತ್ ಇತ್ತಂದ್ರೆ ನಾ ಸಿಂಗರ್ ಹಾಕೀನಿ ಅನ್ಸೋ ಮಟ್ಟಿಗೆ. ನಾ ಮಸ್ತ್ ಹಾಡಾಡೋ ಹುಚ್ಚು ಭಾಳ ಐತೆ. ಒಂದು ಗಿಟಾರ್ ಒಂದು ಬೇಕಾಗೈತಿ. ಗಿಟಾರ್ ಒಂದಿದ್ರೆ ಮಸ್ತ್ ಐತಿ. ಗಿಟಾರ್ ಒಂದಿಲ್ಲ, ಗಿಟಾರ್ ಇದ್ದಿತ್ತಂದ್ರೆ ಬೆಂಕಿ ಇರ್ತೈತೆ ನನ್ನ ಕಡೆ. ಈಗ ಅದೊಂಥರ ಹಾಡಾಡೋ ಸೂಕ್ ಭಾಳ ಐತ್ರಿ. ಮಸ್ತ್ ಐತಿ. ಹಾಡಾಡ್ಬೇಕಂತ ಐತಿ. ಹಾಡಾಡ್ಬೇಕು. ಯಾವ ಹಾಡಾಡ್ನು? ಮತ್ತೆ ಹಾಡ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓ ಒಳವೆ ನೀನಲ್ಲಿ ಹುಡುಕಾಟ ನಿನಗೆನ್ನಲ್ಲಿ ನನ್ನೆದೆಯೊಳಗೆ ನೀಳಿದು ಜನಮನದ ಮೌನ ಮುರಿದು ನಿಟ್ಟುಸಿರನ್ನು ನೀ ಬಗದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಕನಿಕರಿಸು. ಹಾಡಾನು ಬರುವಾತು ಹಂಗೆ ನಾ ಹಾಡೋದು ಮುಂದೇನು ಗೊತ್ತಿಲ್ಲ. ಹಾಡು ರೀಲ್ಸ್ ಏನೋ ಅರ್ಧ ಹಾಡುಗಳು ಗೊತ್ತ, ಅವ ಹಾಡತ್ತೇನೆ. ಅದು ಬಿಟ್ಟು ಮತ್ತೆ ಹಾಡುಗಳು ಗೊತ್ತಿಲ್ಲ ನನಗೆ. ಏನು ಮಾಡ್ತೇನೆ ಹೇಳ್ರಿ? ಹಾಡ ಮತ್ತೆ ಹಾಡ್ರಿ. ಮತ್ತೆ ಯಾವ ಹಾಡು ಹೇಳ್ತಾರೆ ಕಾಮೆಂಟ್ ಹಾಕ್ರಿ. ನಾನು ಹಾಡ್ತೇನೆ. ಡೈಲಿ ಒಂದೊಂದು ಸಾಂಗ್ ಚಾಲೆಂಜ್ ರೀ. ಡೈಲಿ ಒಂದೊಂದು ಕಾಮೆಂಟ್ ಹಾಕ್ರಿ ಯಾವ ಹಾಡ್ಬೇಕಂತ. ಡೈಲಿ ಒಂದೊಂದು ಹಾಡು ಹಾಡ್ತೇನೆ. ಒಂದು ಹಾಡು ಲಾಸ್ಟಿಗೆ ಹಾಡೋಣ ಡೈಲಿ. ನಾವು ಗಾಡಿ ಎಕ್ಸ್ಪಲ್ಸ್ ಏನಿಲ್ಲ ಮನೆ ಅದು ತೊಗೊಂತೇನೆ ರೀ. ಒಂದು ದಿವ್ಸ ಅದಕ್ಕೆ ದೊಡ್ಡದು ತೊಗೋತಾನೆ. ಒಂದು ದಿವ್ಸ ಎಕ್ಸ್ಪಲ್ಸ್ ತೊಗೋತಾನೆ. ಮೊದಲು ಎಕ್ಸ್ಪಲ್ಸ್ ತೊಗೊಂಡು ಆಮೇಲೆ ನೋಡ್ತೇನೆ. ಹಂಗಾರೆ ಮಾಡಿ ತೊಗೋಬೇಕಂತೈತ್ರಿ. 5-6 ತಿಂಗಳೊಳಗೆ ಎಕ್ಸ್ಪಲ್ಸ್ ಎನಿ ಕಂಡೀಷನ್ ತೊಗೋಬೇಕಂತ ಭಾಳ ಐತಿ. ಎಕ್ಸ್ಪಲ್ಸ್ ತೊಗೋತಾನೆ. 5-6 ಕಂಡೀಷನ್ ಅಂದಂಗೆ ಎಕ್ಸ್ಪಲ್ಸ್ ತೊಗೋಬೇಕಂತ ಭಾಳ ಐತಿ. ಎಕ್ಸ್ಪಲ್ಸ್ ತೊಗೋತಾನೆ. ಹಂಗಾರೆ ಮಾಡಿ ಭಾಳ ಐತಿ ತೊಗೋಬೇಕಂತ ಹುಚ್ಚ ಐತಿ. ಈಗ ತೊಗೋಬೇಕು ಎನಿ ಕಂಡೀಷನ್. ಇನ್ನೊಂದು 5-6 ತಿಂಗಳ್ದಾಗ ಅಂದ್ರೆ ತೊಗೋತಾನೆ. ಮತ್ತು ರೀ ರೋಡ್ ಐತೆ ನೋಡ್ರಿ. ಇದು ನಮ್ಮ ಮನೆ ಬಾಜುಕಿಂದ ರೋಡ್ ರೀ. ಇಲ್ಲಿ ಕತ್ಲ ನೋಡ್ರಿ. ಇದಷ್ಟು ಬೆಳಕೈತೆ ರೀ. ಇದು ಲೈಟರ್ ಎಂಥದ್ದು ಹಾಕಿದ್ದ ನೋಡ್ರಿ ಅವ್ರಿಗೆ ಪುರ್ಸವ ನೋಡ್ರಿ. ಇದಷ್ಟು ಬೆಳಕು ಇದಷ್ಟು ಈ ಸೈಡ್ ಕೊಡ್ತೈತೆ ನೋಡ್ರಿ. ಇದು ಬುಟ್ಟಿ TV DTH ಇದ್ದು ನೋಡ್ರಿ. ಇಷ್ಟ ರೀ. ಇದೈತೆ ಇದಷ್ಟು ಲೈಟ್. ಇಲ್ಲಿ ಈ ಸೈಡ್ ಲೈಟ್ ಇಲ್ಲ. ಈ ಸೈಡ್ ಲೈಟ್ ಇಲ್ಲ. ಅದಟ್ಟು ನಿಮ್ಗೆ ಎಷ್ಟಿಷ್ಟ ಲೈಟ್ ಕೊಡ್ತಾರಂದ್ರೆ ಹೆಂಗದ? ಲೈಟ್ ಇಟ್ಟ ಕೊಡಬಾರ್ದು ಅವ್ರು. ಲೈಟ್ ಇಟ್ಟ ಕೊಡಬಾರ್ದು ನೋಡ್ರಿಲ್ಲ. ಲೈಟ್ ಇಟ್ಟೈತಿ. ಮತ್ತು ನಾನು ಕಾಮೆಂಟ್ ಹಾಕ್ರಿ. ನಾಳೆ ಒಂದು ಹಾಡಾಡ್ತೇನೆ. ಮಸ್ತ್ ಹಾಡಾಡ್ತೇನೆ ನಾಳೆ. ನನ್ನ ಏನದು ಮಧುರ ಕಂಠವನ್ನು ತೋರಿಸ್ತೇನೆ. ಎಲ್ಲರೂ ಮಸ್ತ್ ದಿನ ಒಂದೊಂದು ಥರ ದಿನ ಒಂದೊಂದು ಥರ ಕಾಮೆಂಟ್ ಹಾಕ್ರಿ. ದಿನ ಹಾಡ್ತೇನೆ ಒಂದು. ನೋಡ್ರಿ ನಮ್ಮ ಹಿತ್ಲ ನೋಡ್ರಿ. ಮೊನ್ನೆ ತೆಗೆದ್ವಿ ಒಂದು ಅಟ್ಟು ದಿವಸ ತೆಗೆದ್ವಿ. ಆಮೇಲೆ ಸೌದತ್ತಿಗೆ ಹೋಗ್ಬಿಟ್ಟು ಸೌದತ್ತಿ ತೆಗೆದೇ ಇಲ್ಲ. ಏನು ಮಾಡ್ತಾರೆ ಇನ್ನೂ ಹಂಗೆ ಐತಿ. ಯಾವಾಗ ತೆಗೆದು ಏನು ತೆಲ್ಲು ಆಗ್ಬಿಟ್ಟೈತಿ. ಇದನ್ನ ನೋಡ್ರೆ ಸ್ವಲ್ಪ ಅಲರ್ಜಿನ ಐತ್ರಿ. ಮಾರೇ ಗಿಡಗಳು ಕಸ ತೆಗಿದ್ರಾಗ ಅಲರ್ಜಿ ಬರಾಕತ್ ಬಿಡ್ತೈತೆ. ಈ ಸ್ವಲ್ಪ ಕೈ ಕಡೆ ಸ್ವಲ್ಪ ಕೆರೆದು ಈ ಸೈಡ್ ಕೆರೆಯಾಕದ್ ಬಿಡ್ತೈತೆ. ಅದು ಹೆಂಗೆ ಏನು ಗೊತ್ತಿಲ್ಲ. ಅಲರ್ಜಿ ಅನ್ಸತ್ತೆ ರೀ ಅದು. ಇದೆಲ್ಲ ಹಿತ್ಲ ದೊಡ್ಡದೈತಿ ರೀ. ಅನ್ನೋದು ದೊಡ್ಡದೈತಿ. ಆಟ ಆಡ್ಬೋದು ಪದ್ಧತಿ. ಕ್ರಿಕೆಟಿಗೆ ಸಣ್ಣ ಕ್ರಿಕೆಟ್ ಸ್ಮಾಲ್ ಕ್ರಿಕೆಟ್ ಆಡ್ಬೋದು. ಪದ್ಧತಿ ಆಡ್ಬೋದು. ಆದರೆ ಏನು ತೆಕ್ಕೊಂತ ಸ್ವಚ್ಛ ಮಾಡ್ಕೊತ ಇರ್ಬೇಕು. ತಿಂಗಳ ಸ್ವಚ್ಛ ಮಾಡ್ಬೇಕು. ಏನು ಮಾಡ್ತೀರಿ ಹೇಳಿ? ಸ್ಪೇಸ್ ಐತೆ ರೀ. ಎಲ್ಲ ಸ್ಪೇಸ್ ಐತೆ. ಮಸ್ತ್ ಐತೆ ಸ್ಪೇಸ್. ಹಿತ್ಲ ಮಸ್ತ್ ಸ್ಪೇಸ್ ಐತಿ. ಆದರೆ ಏನು ಮಾಡೋದು? ಏನು ಮಾಡ್ಕೊಬರಲ್ಲ. ಆರಾಮ್ ಒಂದು 2-3 ದಿವಸ ಆದರೆ ಇದೆಲ್ಲ ಸ್ವಚ್ಛ ಮಾಡಿ ನಾವೆಲ್ಲ ಮಾಡಿವೆ. ಪದ್ಧತಿ ಆಟ ಆಡೋಕೆ ಮಸ್ತ್ ಆಕೈತೆ ನೋಡ್ರಿ. ಕ್ರಿಕೆಟ್ ಎಲ್ಲ ಮಸ್ತ್ ಆಡ್ತೀವಿ ಇಲ್ಲಿ. ಅವಾಗ ನೋಡ್ಕೊತೀವಿ. ಅವಾಗೆಲ್ಲ ನೋಡಂತಾರೆ ಹೆಂಗೆ ಆಡ್ತೀವಿ ಅಂತೆಲ್ಲ ನೋಡ್ರಿ. ಎಲ್ಲರಿಗೂ ಅದೊಂದು ಬ್ಲಾಗ್ ಇಷ್ಟ ಆಯ್ತು ಅನಿಸ್ತೀನಿ. ಮತ್ತು ನಾಳೆ ಸಿಗೋನು. ಎಲ್ಲರಿಗೂ ಟಾಟಾ ಬಾಯ್.